ದಾವಣಗೆರೆ ನಗರದ ಯುಬಿಡಿಟಿ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಜಿಎಂ ಸಿದ್ದೇಶ್ವರ್ ಅವರದ್ದು ಇದೇ ಕಡೆಯ ಭಾಷಣ ಅಂತ ಹೇಳಿದ್ದು ಸರಿಯಲ್ಲ ಎಂದು ಹರಿಹರ ಶಾಸಕ ಬಿಪಿ ಹರೀಶ್ ಅಸಮಾಧಾನ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಎಸ್ ಮಲ್ಲಿಕಾರ್ಜುನ್ ಅಧಿಕಾರದ ಮದದಿಂದ ಈ ರೀತಿ ಮಾತನಾಡುತ್ತಿದ್ದಾರೆ. ಸಿದ್ದೇಶ್ವರ್ ಅವರು ಹಿರಿಯರಾಗಿದ್ದು ಅವರ ಆರೋಗ್ಯದ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ ಎಂದರು. ಅವರ ಆರೋಗ್ಯದ ಬಗ್ಗೆ ಮಾತನಾಡುವ ಬದಲಾಗಿ ಹಿರಿಯರ ಆರೋಗ್ಯವನ್ನ ವಿಚಾರಿಸಿದ್ರೆ ಮಲ್ಲಿಕಾರ್ಜುನ್ ದೊಡ್ಡವರಾಗುತ್ತಿದ್ರು ಎಂದರು. ಮಲ್ಲಿಕಾರ್ಜುನ್ ಸದನದಲ್ಲೇ ಇರುವುದಿಲ್ಲ, ಕನಿಷ್ಠ 1 ಗಂಟೆ ಕಾಲ ಸದನದಲ್ಲಿ ಅವರು ಕಳೆದಿಲ್ಲ ಎನ್ನುವ ಮೂಲಕ ಮಲ್ಲಿಕಾರ್ಜುನ್ ಅವರ ಕಾರ್ಯವೈಖರಿಯನ್ನ ಶಾಸಕ ಬಿಪಿ ಹರೀಶ್ ಪ್ರಶ್ನಿಸಿದರು. ಆದರೆ ಭಾಷಣ ಕೊನೆಯದಾಗ ಮಾತಾಡಿ ಇದು ಕೊನೆಯ ಭಾಷಣ ಈ ರೀತಿ ಎಲ್ಲ ಒಬ್ಬ ಹಿರಿಯರ ಬಗ್ಗೆ ಅದರಲ್ಲೂ ಆರೋಗ್ಯದ ವಿಚಾರವಾಗಿ ಮಾತಾಡ್ತಕ್ಕಂಥದ್ದು ಅವರ ಒಂದು ಗೌರವಕ್ಕೆ ಧಕ್ಕೆ ಬರ್ತದೆ. ಮಲ್ಲಿಕಾರ್ಜುನ್ ಅವರು ಜಿಲ್ಲಾ ಸಚಿವರು, 2ನೇ ಬಾರಿ ಸಚಿವರು. ಅವರು ನನಗಿಂತ ವಯಸ್ಸಲ್ಲಿ ಚಿಕ್ಕವರು. ನಾನು ಅವ್ರಲ್ಲಿ ಕೇಳೋದಿಷ್ಟೇ, ಜಿಲ್ಲಾ ಒಂದು ಸಚಿವ ಸ್ಥಾನಕ್ಕೆ ಗೌರವ ತರೋ ರೀತಿಯಲ್ಲಿ ಅವ್ರು ನಡ್ಕೊಳ್ಳೋದು ಭಾಳಷ್ಟು ಕಲಿಯೋದಿದೆ. ನನಗೆ ಅನುಮಾನ ಇದೆ ಅವ್ರಿಗೆ ಸರಿಯಾದಂಥ ಮಾರ್ಗದರ್ಶನ ಇಲ್ಲ ಅಂತ. ಯಾಕೆ ಮಾರ್ಗದರ್ಶನ ಇಲ್ಲ ಅಂದರೆ ಅವರೇ ಎಲ್ಲರಿಗೂ ದೇಶಕ್ಕೆ ಮಾರ್ಗದರ್ಶನ ಮಾಡೋ ರೀತಿ ಅವ್ರು ವರ್ತನೆ ಮಾಡೋದ್ರಿಂದ ಯಾರೂ ಕೂಡ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇಲ್ಲ. ಅವರು ಕೂಡ ನಾನು ಕಲ್ತ್ಕೋಬೇಕು ಅಂತಕ್ಕಂಥ ಉತ್ಸಾಹನೂ ಇಲ್ಲ. ತುಂಬ ಬೇಜಾರಾಗ್ತದೆ. ನಮ್ಮ ಜಿಲ್ಲಾ ಸಚಿವರು ಸದನದಲ್ಲಿರೋದಿಲ್ಲ ಅವರು. ಸೊ ಇನ್ನೂ ನೋವು ಅಂದರೆ ಇವರು ಯುವ ಸಚಿವರು ಹಿರಿಯ ಸಚಿವರ ಒಂದು ಉತ್ತರಗಳನ್ನು ಹಿರಿಯ ಸಚಿವರು ಬರದೇ ಇದ್ದಂಥ ಸಂದರ್ಭದಲ್ಲಿ ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಇವತ್ತು ನಾನು ವಿರೋಧ ಪಕ್ಷದವ್ರು ಇರ್ಬೋದು, ಕೃಷ್ಣ ಬೈರೇಗೌಡರು ಇರಲಿ, ಪ್ರಿಯಾಂಕಾ ಖಾರ್ಗೆ ಇರಲಿ, ಅವರು ಸಮಯಕ್ಕೆ ಮುಂಚೆ ಬಂದು ಅನೇಕ ಹಿರಿಯ ಸಚಿವರು ಬರದೇ ಇದ್ದಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ಉತ್ತರವನ್ನು ಕೊಡ್ತಾರೆ. ಆದರೆ ಮಲ್ಲಿಕಾರ್ಜುನ್ ಅವರ ಉತ್ತರಗಳನ್ನೇ ಹಿರಿಯ ಸಚಿವರು ಕೊಟ್ಟಿದ್ದಾರೆ.